ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ರಾಜ್ಯದ ಗೃಹಲಕ್ಷ್ಮಿಯರಿಗೆ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಏನಕ್ಕೆ ಗೃಹಲಕ್ಷ್ಮಿ ಯೋಜನೆ 1 ವರ್ಷ ಪೂರ್ಣಗೊಳಿಸಿದೆ, 25,000 ಕೋಟಿನ ಮಹಿಳೆಯರಿಗೆ ಸರ್ಕಾರದವರು ಕೊಟ್ಟಿದ್ದಾರೆ. ಜೊತೆಗೆ 1 ವರ್ಷ ನಿಮಗೆ ಪೂರ್ಣಗೊಂಡಿರುವುದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 25,000 ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ. ಇದು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರ್ಯಾರು ಪಡೆದುಕೊಳ್ತಾ ಇರುತ್ತೀರಾ ಅವರಿಗೆ ಸಿಗುತ್ತೆ. ಹಾಗಾದರೆ ಈ ಒಂದು ಹಣ ಯಾರಿಗೆ ಸಿಗುತ್ತೆ, ಯಾವ ರೀತಿ ಸಿಗುತ್ತೆ ಎಲ್ಲಾನು ಕೂಡ ನಿಮಗೆ ವಿತ್ ಪ್ರೂಫ್ ಸಮೇತವಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ. ನಿಮಗೂ ಕೂಡ ದುಡ್ಡು ಬೇಕು ಅಂದರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲ ವಿಷಯನೂ ಕೂಡ ತಿಳಿದುಕೊಳ್ಳುತ್ತೀರಾ. ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟಿನೇ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ವೀಕ್ಷಕರೇ, ಇಲ್ಲಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಪಡೆದುಕೊಂಡು 24 ತಿಂಗಳ ಕಂಪ್ಲೀಟ್ ಆಗಿ ಹೋಗಿದೆ. ಆದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ 1 ವರ್ಷ ಪೂರ್ಣಗೊಂಡಿದೆ. 25,000 ಕೋಟಿಯಷ್ಟು ಹಣನ ಮಹಿಳೆಯರಿಗೆ ಸರ್ಕಾರದವರು 1 ವರ್ಷದಲ್ಲಿ ನೀಡಿದ್ದಾರೆ. ಇದು ಕೂಡ ರೆಕಾರ್ಡ್ ಬ್ರೇಕಿಂಗ್ ತರ. ಯಾಕೆಂದ್ರೆ ಯಾವ ಒಂದು ಸರ್ಕಾರವೂ ಕೂಡ ಈ ಒಂದು ಮೊತ್ತದ ಹಣವನ್ನು ಜನರಿಗೆ ನೀಡಿರಲಿಲ್ಲ. ಕಾಂಗ್ರೆಸ್ ಸರ್ಕಾರ ಮೊದಲನೇ ಬಾರಿಗೆ ನೀಡಿದೆ. ಇವಾಗ ಗೃಹಲಕ್ಷ್ಮಿ ಯೋಜನೆ 1 ವರ್ಷ ಪೂರ್ಣಗೊಂಡಿರುವುದಕ್ಕೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೊಸದಾಗಿ ಒಂದು ಅನೌನ್ಸ್ ಅನ್ನ ಮಾಡಿದ್ದಾರೆ. ಆ ಒಂದು ಅನೌನ್ಸ್ಮೆಂಟ್ ಏನ್ ಮಾಡಿದ್ದಾರೆ ಅಂದ್ರೆ, ಅದನ್ನ ನೀವೇನಾದ್ರೂ ಫಾಲೋ ಮಾಡ್ತಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ನಿಮಗೆ ಈ ಒಂದು ಎಕ್ಸ್ಟ್ರಾ ದುಡ್ಡು ಬರುವ ಸಾಧ್ಯತೆ ಇದೆ. ಅವರು ಏನ್ ಹೇಳಿದ್ದಾರೆ, ಹೊಸದಾಗಿ ಏನು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಎಲ್ಲಾನು ಕೂಡ ನಿಮಗೆ ವಿತ್ ಪ್ರೂಫ್ ಸಮೇತವಾಗಿ ನಿಮಗೆ ತಿಳಿಸಿಕೊಡುತ್ತೇನೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಪ್ರತಿ ತಿಂಗಳು ಕೂಡ ಬರುತ್ತಿದೆಯಲ್ಲ, ಇದು ನಿಮಗೆ ಸಹಾಯ ಆಗುತ್ತಿದೆಯಾ ಆಗುತ್ತಿಲ್ವಾ ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ಯಾವ ರೀತಿ ಸಹಾಯ ಆಗುತ್ತದೆ ಅದನ್ನು ಕೂಡ ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಯಾಕೆಂದ್ರೆ ಸರ್ಕಾರದವರು ಏನ್ ಮಾಡುತ್ತಿದ್ದಾರೆ ಅಂದ್ರೆ, ಇಲ್ಲಿ ಹೊಸದಾಗಿ ಒಂದು ಕಾಂಪಿಟೇಷನ್ ಅನ್ನ ಇಟ್ಟಿದ್ದಾರೆ. ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅನೌನ್ಸ್ ಮಾಡಿರುವುದು, ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ 25,000 ಕೊಟ್ಟಿದ್ದೀವಿ, ಅದರಲ್ಲಿ ಸಾಕಷ್ಟು ಜನಕ್ಕೆ ಸಾಕಷ್ಟು ರೀತಿ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಹೆಲ್ಪ್ ಆಗಿದೆ. ಅದು ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ. ಎಲ್ಲಾ ನ್ಯೂಸ್ ಚಾನೆಲ್ ನಲ್ಲಿ ನೋಡುತ್ತಿದ್ದೀರಾ. ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಆ ಒಂದು ಕೆಲಸ ಮಾಡಿದ್ದಾರೆ. ಇದೇ ರೀತಿ ಸಾಕಷ್ಟು ನ್ಯೂಸ್ ಬರ್ತಾ ಇರುತ್ತೆ. ಇವಾಗ ರಾಜ್ಯ ಸರ್ಕಾರದವರು ಕೂಡ ನಿಮಗೆ ಒಂದು ಕಾಂಪಿಟೇಷನ್ ನ ಇಟ್ಟಿದ್ದಾರೆ. ಇವಾಗ ಈ ಒಂದು ಕಾಂಪಿಟೇಷನ್ ತುಂಬಾನೇ ಸಿಂಪಲ್ ಆಗಿರುತ್ತದೆ. ಇದು ನಿಮಗೆ 30 ಸೆಕೆಂಡ್ ಅಲ್ಲಿ 25,000 ಹಣ ಬರುವ ಸಾಧ್ಯತೆ ಇದೆ. ಇದು ನೀವು ಫಾಲೋ ಮಾಡಿದ್ರೆ, ಹಾಗಾದ್ರೆ ಈ ಒಂದು ಅಪ್ಡೇಟ್ ಬಂದಿದೆ ಅದರ ಬಗ್ಗೆ ನಿಮಗೆ ತಿಳಿಸಿಕೊಡುವುದಾದ್ರೆ, ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ ನೀವು 2,000 ರೂಪಾಯಿ ಪಡೆದುಕೊಂಡ್ರಿ. ಇವಾಗ 2,000 ರೂಪಾಯಿ ಪಡೆದುಕೊಂಡು ನೀವು ಎಲ್ಲರೂ ಕೂಡ 1 ವರ್ಷದಲ್ಲಿ 24,000 ಹಣನ ಪಡೆದುಕೊಂಡಿದ್ದೀರಾ. ಅಷ್ಟು ಹಣ ನಿಮಗೆ ಒಂದೇ ಸಲಿ ಬಂದ್ರೆ ಹೇಗಿರುತ್ತದೆ. ಆದ್ರೆ ಈ ಒಂದು ಹಣ ಎಲ್ಲರಿಗೂ ಒಟ್ಟಿಗೆನೆ ಕೊಟ್ಟು ಬಿಟ್ಟಿದ್ದೀರಾ. ಯಾವ ರೀತಿ ಕೊಡುತ್ತಾರೆ, ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇರಬಹುದು. ಇದರ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಕೊಡುವುದಾದ್ರೆ, ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಡಿಯೋನ ಮಾಡಿ ಟ್ವಿಟರ್ ನಲ್ಲಿ ಹಂಚಿಕೊಂಡಿದ್ದಾರೆ. ಆ ಒಂದು ವಿಡಿಯೋನ ಕ್ಲಿಯರ್ ಆಗಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂದ್ರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಮಹಿಳೆಯರಿಗೆ 25,000 ಕೋಟಿ ಹಣನ ನೀಡಿದ್ದೀವಿ. ಇವಾಗ ಎಲ್ಲಾ ಮಹಿಳೆಯರಿಗೂ ಕೂಡ ಆ ಒಂದು ಸುವರ್ಣ ಅವಕಾಶ. ನೀವು ಯಾರ್ಯಾರು ವಿಡಿಯೋನ ಬಳಸುತ್ತಿದ್ದೀರಾ, ಇನ್ಸ್ಟಾಗ್ರಾಮ್ ಬಳಸುತ್ತಿದ್ದೀರಾ, ಫೇಸ್ಬುಕ್ ಬಳಸುತ್ತಿದ್ದೀರಾ, ನೀವು ಎಲ್ಲರೂ ಕೂಡ ರೀಲ್ಸ್ನ ಮಾಡಬೇಕಾಗುತ್ತದೆ. ಮತ್ತೆ ರೀಲ್ಸ್ ಮಾಡಬೇಕಾದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರುತ್ತೇನೆ, ಅಲ್ಲಿ ಹ್ಯಾಶ್ಟ್ಯಾಗ್ನ ಈ ಒಂದು 3 ಹ್ಯಾಶ್ಟ್ಯಾಗ್ನ ನೀವು ಕೂಡ ಯೂಸ್ ಮಾಡಬೇಕಾಗುತ್ತದೆ. ತಪ್ಪದೇನೆ ಈ 3 ಹ್ಯಾಶ್ಟ್ಯಾಗ್ನ ಯೂಸ್ ಮಾಡಿ ಒಂದು ರೀಲ್ಸ್ ಮಾಡಬೇಕು. 30 ಸೆಕೆಂಡ್ ಒಳಗಡೆ ಅಥವಾ 60 ಸೆಕೆಂಡ್ ಒಳಗಡೆನೆ ಈ ಒಂದು ವಿಡಿಯೋ ಇರಬೇಕಾಗುತ್ತದೆ. ಆ ಒಂದು ವಿಡಿಯೋದಲ್ಲಿ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಏನು ಬರುತ್ತಿದೆಯಲ್ಲ, ಅದರಿಂದ ನಿಮಗೆ ಯಾವ ರೀತಿ ಸಹಾಯ ಆಗುತ್ತದೆ ಅನ್ನೋದಲ್ಲಿ ಒಂದು ಕ್ರಿಯೇಟಿವಿಟಿ ಆಗಿ ಹೇಳಬೇಕಾಗುತ್ತದೆ. ಅದನ್ನ ಒಂದು ಕಾಮಿಡಿ ಮಿಕ್ಸ್ ಮಾಡಿ ಅಥವಾ ಜಾನರ್ನ ಮಿಕ್ಸ್ ಮಾಡಿ, ಒಟ್ಟಿನಲ್ಲಿ ಜಾಸ್ತಿ ನಿಮ್ಮ ವಿಡಿಯೋಗೆ ಯೂಸರ್ ಬಂತು ಅಂದ್ರೆ ಆವಾಗ ನೀವು ಟಾಪ್ ಅಲ್ಲಿ ಯಾರು ಇರುತ್ತೀರಾ ಅವರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಅವರ ಆಫೀಸ್ಗೆ ಕರೆಸಿಕೊಂಡು ಅವರಿಗೆ ಒಂದು ಬಹುಮಾನವನ್ನ ಕೊಡುತ್ತೀವಿ ಅಂತ ಆಫೀಸಿಯಲ್ ಆಗಿ ತಿಳಿಸಿದ್ದಾರೆ. ಅಂದ್ರೆ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಇದಕ್ಕೆ ಲಾಸ್ಟ್ ಸೆಪ್ಟೆಂಬರ್ 30ನೇ ತಾರೀಕು ಆಗಿರುತ್ತದೆ. ಅಷ್ಟರ ಒಳಗಡೆ ಎಲ್ಲರೂ ಕೂಡ ರೀಲ್ಸ್ ಮಾಡಿ ಮತ್ತೆ ತಿರ್ಗಾ ಗೃಹಲಕ್ಷ್ಮಿ ಯೋಜನೆಯ ಜೊತೆ ಮತ್ತೆ
ಮತ್ತೆ ತಿರ್ಗಾ ನೆಕ್ಸ್ಟ್ ಹಣನ ಪಡೆದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುವುದರಿಂದ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.